ಇನ್ನು ಯಾದಗಿರಿ ಪಿಎಸ್ಐ ಪರಶುರಾಮ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಯಾದಗಿರಿಗೆ ಎಂಟ್ರಿ ಕೊಟ್ಟಿದ್ದಾರೆ ಸಿಐಡಿ ತಂಡ. ರಾಜ್ಯ ಸರ್ಕಾರ ಪ್ರಕರಣವನ್ನು ಸಿಐಡಿ ತನಿಖೆಗೆ ಒಪ್ಪಿಸಿತ್ತು. ಸಿಐಡಿ ಡಿವೈಎಸ್ಪಿ ಪುನೀತ್ ಅವರ ನೇತೃತ್ವದಲ್ಲಿ ತಂಡವೊಂದು ಈಗ ಆಗಮಿಸಿದೆ. ಯಾದಗಿರಿ ನಗರ ಪೊಲೀಸರು ಫೈಲ್ ಕೇಸನ್ನು ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಶಾಸಕ ಚೆನ್ನಾರೆಡ್ಡಿ ಪುತ್ರ ಪಂಪನಗೌಡ ವಿರುದ್ಧ ಎಫ್ಐಆರ್ ಆಗಿತ್ತು. ಅಂದರೆ ಪರಶುರಾಮ್ ಅವರ ಪತ್ನಿನೇ ದೂರು ದಾಖಲು ಮಾಡಿದ್ರು. ಪ್ರಕರಣದಲ್ಲಿ ಇವರಿಬ್ಬರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಈಗ ತನಿಖೆಯನ್ನು ಸಿಐಡಿ ಅವರು ಮಾಡಬೇಕು. ಹೃದಯಾಘಾತವಾಗಿ ಮೃತಪಟ್ಟಿದ್ದರೂ ಕೂಡ ಅವರು ಖಿನ್ನತೆಗೆ ಒಳಗಾಗಿದ್ದರು. ಇವರಿಬ್ಬರ ಶಾಸಕ ಮತ್ತು ಶಾಸಕರ ಪುತ್ರನ ಕಿರುಕುಳದಿಂದ ಅಂತ ಪತ್ನಿ ಆರೋಪ ಮಾಡಿದ್ದಾರೆ. ಹಾಗಾಗಿ ಇವಾಗ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ರಾಜ್ಯ ಸರ್ಕಾರ ವಹಿಸಿತು. ಒಂದು ಟೀಮ್ ಈಗಾಗಲೇ ಯಾದಗಿರಿಗೆ ಎಂಟ್ರಿ ಕೊಟ್ಟಿದೆ. ಎಂಟ್ರಿ ಕೊಟ್ಟು ಅಲ್ಲಿ ಯಾದಗಿರಿ ನಗರ ಪೊಲೀಸರು ಮೊನ್ನೆಯಿಂದ ಏನೇನು ಪ್ರೊಸೀಜರ್ ಮಾಡಿದ್ರು ಆ ಫೈಲನ್ನು ಇವಾಗ ಸಿಐಡಿಗೆ ಹಸ್ತಾಂತರ ಮಾಡಿದ್ದಾರೆ. ಅಧಿಕೃತವಾಗಿ ಇವತ್ತಿನಿಂದ ಸಿಐಡಿ ಅವರ ತನಿಖೆ ಮತ್ತು ವಿಚಾರಣೆ ಆರಂಭ ಆಗುತ್ತೆ. ಆಲ್ರೆಡಿ ಶಾಸಕ ಚೆನ್ನಾರೆಡ್ಡಿ ಮತ್ತು ಪುತ್ರ ಪಂಪನಗೌಡ ಬಂಧನದ ಭೀತಿಯಿಂದ ಅವರು ಅಬ್ಸ್ಕ್ಯಾಂಡ್ ಆಗಿದ್ದಾರೆ, ನಾಪತ್ತೆ. ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿದೆ. ಸೊ ಈಗ ಅವ್ರನ್ನ ಹೇಗೆ ಅವರು ಬಂಧಿಸ್ತಾರೆ ಅಂತಕ್ಕಂಥದ್ದನ್ನು ನೋಡಬೇಕು.